ಭಾರಿ ಆಗ್ತಾಗಿದೆ. ದರ ಏರಿಕೆ ಮುನ್ನವೇ ಅಗ್ರಿಗೇಟ್ಗಳಿಂದ ಸುಲಿಗೆ ಶುರುವಾಗಿದೆ. 40% 50% ದರ ಏರಿಕೆಯಾಗಿದೆ. ಆಟೋ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚರ್ಚೆಗಳು ಶುರುವಾಗಿವೆ. ಆದರೆ ಅದಕ್ಕೂ ಮುನ್ನವೇ ಆ್ಯಪ್ ಆಧಾರಿತ ಸೇವೆ ನೀಡುವ ಆಟೋಗಳು ದರವನ್ನು ನಿಗದಿಗಿಂತ ಹೆಚ್ಚು ಮಾಡಿದ್ದು ಜನರ ಜೇಬಿಗೆ ಕತ್ತರಿ ಬೀಳುವಂತಹದ್ದಾಗಿದೆ. ಬಸ್ ದರ ಹೆಚ್ಚಳ ಸೇರಿದಂತೆ ಈಗಾಗಲೇ ಹಲವಾರು ದರ ಏರಿಕೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. ಅದರ ನಡುವೆಯೇ ಆಟೋ ರಿಕ್ಷಾ ಪ್ರಯಾಣ ದರ ಹೆಚ್ಚಳದ ಕುರಿತಂತೆ ಚರ್ಚೆಗಳು ನಡೀತಾಗಿದ್ದಾವೆ. ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಗಳು ಕೂಡ ನಡೆದಿದ್ದು ಶೀಘ್ರದಲ್ಲೇ ದರ ಹೆಚ್ಚಳದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಆದರೆ ಆ್ಯಪ್ ಆಧಾರಿತ ಸೇವೆ ನೀಡುವ ಅಗ್ರಿಗೇಟರ್ ಸಂಸ್ಥೆಗಳು ಸರ್ಕಾರದ ಆದೇಶಕ್ಕೂ ಮುನ್ನವೇ ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾಗಿದ್ದಾವೆ. ಇಷ್ಟೆಲ್ಲ ಆದರೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾತ್ರ ದರ ನಿಯಂತ್ರಣ ಮಾಡದೆ ಸುಮ್ಮನೆ ಇದೆ. ಸದ್ಯ ಆಟೋ ಪ್ರಯಾಣ ದರವು ಮೊದಲು 2 ಕಿಲೋಮೀಟರ್ಗೆ 30 ರೂಪಾಯಿ ಹಾಗೂ ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಆಗಿತ್ತು. ಆದರೆ ಅಗ್ರಿಗೇಟರ್ ಸಂಸ್ಥೆಗಳು ಕನಿಷ್ಠ ದರಕ್ಕಿಂತ 40% 50% ಹೆಚ್ಚಿನ ಪ್ರಯಾಣಿಕರಿಂದ ದರವನ್ನು ನಿಗದಿ ಮಾಡಿದಕ್ಕಿಂತ 40% 50% ದುಡ್ಡನ್ನು ವಸೂಲಿ ಮಾಡ್ತಾಗಿದೆ. ಉದಾಹರಣೆಗೆ ಜ್ಞಾನವಾಪಿ ನಗರದಿಂದ ವಿಜಯನಗರಕ್ಕೆ 7 ಕಿಲೋಮೀಟರ್ ದೂರ ಆಗಿದೆ. ಅದಕ್ಕೆ ಸಾಮಾನ್ಯವಾಗಿ ಆಟೋ ರಿಕ್ಷಾದವರು 105 ರೂಪಾಯಿಗಿಂತ 110 ರೂಪಾಯಿ ಪ್ರಯಾಣ ದರವನ್ನು ಪಡಿತಾಗಿದ್ದಾರೆ. ಆದರೆ ಅಗ್ರಿಗೇಟರ್ ಸಂಸ್ಥೆಗಳಂತಂದರೆ ಯಾವುವು ಇದೆ? ಓಲಾ, ಊಬರ್, ಟ್ಯಾಕ್ಸಿ ಏನು ಆ್ಯಪ್ಗಳಿದಾವಲ್ಲ, ಆ ಆ್ಯಪ್ಗಳಲ್ಲಿ ನೀವು ಜ್ಞಾನ ಭಾರತಿಯಿಂದ ಎಲ್ಲಿ ಅಂತಂದರೆ ವಿಜಯನಗರಕ್ಕೆ ಬರಬೇಕಾದ್ರೆ 7 ಕಿಲೋಮೀಟರ್ ಆಗುತ್ತೆ. ಆಟೋದವ್ರು ಏನು ತೊಗೊಳ್ತಾರೆ ಅಂತಂದರೆ 105ರಿಂದ 110 ರೂಪಾಯಿಯನ್ನು ತೊಗೊಳ್ತಾರೆ. ಆದರೆ ನೀವೇನಾದರೂ ಓಲಾ, ಊಬರ್, ನಮ್ಮ ಯಾತ್ರಿ ಅವು ಇವು ಇದಾವಲ್ಲ, ಅವುಗಳಲ್ಲೇನಾದರೂ ನೀವು ಆಟೋವನ್ನು ಬುಕ್ ಮಾಡಿದ್ರಿ ಅಂತಂದರೆ 150 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾವೆ. ಇದರ ಬಗ್ಗೆ ಸಾರಿಗೆ ಅಧಿಕಾರಿಗಳು ಸರ್ಕಾರ ಗಮನ ಹರಿಸಬೇಕು. ಈಗಾಗಲೇ ಏನಂತಂದರೆ ಈ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ಅಗ್ರಿಗೇಟರ್ಗಳಿಗೆ ಈ ಬೈಕ್ಗಳಿದಾವಲ್ಲ, ಈ ಬಾಡಿಗೆ ಬೈಕ್ಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಈಗಲೂ ಕೂಡ ನಡೀತಾ ಇದ್ದಾವೆ. ಅದರ ವಿರುದ್ಧ ಅಂದರೆ ಹೈಕೋರ್ಟ್ ಏನೇ ಹೇಳಿದ್ರು ಕೂಡ ಯಾಕೆ ಈ ಅಗ್ರಿಗೇಟರ್ ಕಂಪನಿಗಳು ಯಾಕೆ ಈ ಥರ ಮೋಸ ಮಾಡ್ತಿದ್ದಾವೆ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈಗ ನೀವು ರಾತ್ರಿ ಆದರೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನೀವೇನಾದರೂ ಓಲಾ, ಊಬರ್, ಟ್ಯಾಕ್ಸಿಗಳನ್ನು ಬುಕ್ ಮಾಡಿದ್ರಿ ಅಂತಂದರೆ, ಈಗೇನು ಜ್ಞಾನ ಭಾರತಿಯಿಂದ ವಿಜಯನಗರಕ್ಕೆ 150 ರೂಪಾಯಿ ತೊಗೊಳ್ತಿದ್ದಾರಲ್ಲ, ರಾತ್ರಿ ಆಗ್ತಾಗಿದ್ದಂತೆ 200ರಿಂದ 300, 500ವರೆಗೂ ವಸೂಲಿ ಮಾಡ್ತಾರೆ. ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಗಮನ ಹರಿಸಬೇಕು. ರ್ಯಾಪಿಡೋದವನು ಏನು ಮಾಡ್ತಾನೆ ಅಂತಂದರೆ, ಲೇಟ್ ನೈಟ್ ಆಗಿದೆ, ನಾನು ಎಲ್ಲೋ ಒಂದು ಕಡೆ ಹೋಗಿ ಮೆಜೆಸ್ಟಿಕ್ಕಿಂದ ಹೆಬ್ಬಾಳಕ್ಕೆ ಹೋಗಬೇಕು. ಸಪೋಸ್ ಅಲ್ಲಿ ನಾರ್ಮಲ್ ಡೇಯಲ್ಲಿ ಹಗಲಲ್ಲಿ 150 ರೂಪಾಯಿ ಕೊಟ್ಟು ಹೋಗ್ತೀನಿ. ಆದರೆ ರಾತ್ರಿ 10 ಗಂಟೆ 11 ಗಂಟೆಗೆ ಹೋದರೆ 500 ರೂಪಾಯಿ 600 ರೂಪಾಯಿ. ಇದ್ಯಾವುದು ಏನಂತಂದರೆ ಇದು ಎಂಥ ಮೋಸ ರೀ? ಈ ಆ್ಯಪ್ಗಳು ಮೋಸ ಮಾಡ್ತಾ ಇರೋದು ಯಾರಿಗೂ ಕೂಡ ಗೊತ್ತೇ ಆಗ್ತಾ ಇಲ್ವಾ? ಹಾಗಾದರೆ ಆ್ಯಪ್ಗಳನ್ನು ನಾವು ಏನಂತಂದರೆ ಬ್ಯಾನ್ ಮಾಡಬೇಕಾ? ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಈ ಆಟೋ ಚಾಲಕರಿಗೆ ಸಹಾಯ ಆಗಬೇಕು. ಏನಂತಂದ್ರೆ ಅವರು ಒಂದು 5 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಬೋದಪ್ಪ. ಆದರೆ ಈ ಆ್ಯಪ್ಗಳು ಹಗಲು ದೊರಡೆ ಮಾಡ್ತಾಗಿದ್ದಾವೆ. ಇನ್ನೊಂದು ಹಗಲು ದೊರಡೆ ಮಾಡ್ತಾಗಿದೆ ಏನಂತಂದರೆ, ನಾರ್ಮಲ್ ಲೋಕಲ್ ಕಂಪನಿಗಳ ಮೊಬೈಲ್ಗಳು ಕೂಡ ಅಷ್ಟೇ. ಹೆಂಗಂತಂದರೆ ನಮ್ಮ ಮೊಬೈಲ್ ಅಂದರೆ ಈ ಅಗ್ರಿಗೇಟ್ ಕಂಪನಿಗಳು ಯಾವ ಥರನಾಗಿ ಅಪ್ಡೇಟ್ ಆಗಿದ್ದಾವೆ ಅಂತಂದರೆ, ಸಪೋಸ್ ನನ್ನ ಬ್ಯಾಟ್ರಿ ಕಮ್ಮಿ ಆಗಿದೆಪ್ಪ, ಈಗ 10 ಅದು ರಾತ್ರಿ ಆಗಿದೆ ಅಥವಾ ಹಗಲಾಗಲಿ ರಾತ್ರಿ ಆಗಲಿ, ನನ್ನ ಹತ್ರ ಬ್ಯಾಟ್ರಿ 10% ಇದೆ ಅಂತಂದರೆ, ನಾನು ಮನೆಗೆ ಹೋಗಬೇಕಪ್ಪ ಈಗ ಅಂತಂದರೆ, ನೀವೇನಾದರೂ ಓಲಾ, ಊಬರ್ ಆ್ಯಪ್ಗಳನ್ನು ಆನ್ ಮಾಡ್ಕೊಂಡ್ರಿ ಅಂತಂದರೆ ಅಲ್ಲಿ ಇವಂದು ಬ್ಯಾಟ್ರಿ ಆಫ್ ಆಗಿದೆ ಅಂದರೆ ಬ್ಯಾಟ್ರಿ ಟು ಬಿ ಡೈ ಅಂತ ತೋರಿಸ್ತಾ ಇದೆ. ನಾನು ಇವನಿಗೆ ಜಾಸ್ತಿ ದರವನ್ನು ತೋರಿಸ್ಬೇಕು. ಯಾಕಂತಂದರೆ ಇವನಿಗೆ ಮನೆಗೆ ಹೋಗಬೇಕು, ಮನೆಗೆ ಚಾರ್ಜಿಂಗ್ ಹಾಕಬೇಕು, ಇವನಿಗೆ ಒತ್ತಡ ಆಗಿದೆ. ಇದೇ ಒಂದು ಬ್ಯಾಟ್ರಿ ಲೋ ಅನ್ನುವಂತಹ ರೀಸನನ್ನು ಇಟ್ಕೊಂಡು ಓಲಾ, ಊಬರ್ ಆ್ಯಪ್ಗಳು ದೊಡ್ಡ ಸ್ಕ್ಯಾಮ್ ಮಾಡ್ತಾಗಿದ್ದಾವೆ. ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಕೇಂದ್ರ ಸರ್ಕಾರವೂ ಕೂಡ ಗಮನ ಹರಿಸಬೇಕು. ಬರೀ ಬೆಂಗಳೂರಲ್ಲಷ್ಟೇ